ಏಷಾಯ ಪ್ರವಾದನೆ ಗ್ರಂಥ 64ನೇ ಅಧ್ಯಾಯ 6ನೇ ವಚನ. ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ, ನಾವೆಲ್ಲರೂ ತರೆಗೇಲೋಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ. ಅರ್ಥ ಆಯ್ತಾ? ಆದಾಮ್ ಹವ್ವಳು ಅಂಜೂರದ ಎಲೆಯನ್ನು ಹಾಕೊಂಡಿದ್ರಲ್ಲ, ಅದು ಒಣಗೋಗ್ತದೆ. ಅದು ನಮ್ಮ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ನಾವು ಒಣಗೋಗಿದ್ದೇವೆ, ನಮ್ಮ ಬೆತ್ತಲತನೇ ಕಾಣ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ ಈ ವಾಕ್ಯದ ಮಾತನ್ನು. ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ, ನಾವೆಲ್ಲರೂ ತರಗೇಲೋಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ. ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಿದುಕೊಂಡು ಹೋಗಿವೆ. ನಮ್ಮ ಅಪರಾಧಗಳು ನಮ್ಮನ್ನು ಬಿರುಗಾಳಿಯಂತೆ ಹೊಡ್ಕೊಂಡು ಹೋಗಿವೆ. ಏನ್ ಪ್ರೇರೆ? ನಮ್ಮ ಅಪರಾಧಗಳು. ಒಂದು ಹಾಡಿದೆ, ಒಬ್ಬ ಭಕ್ತರು ಒಂದು ಹಾಡು ಹಾಡಿದ್ದಾರೆ ಪ್ರೇರೆ. ಬದುಕುವ ಬರದಲ್ಲಿ ಮಾಡಿದ ಪಾಪ ಬಿಡದೆ ಕಾಡಿತು ಅಳಿಸದ ಶಾಪ. ಬದುಕುವ ಬರದಲ್ಲಿ ಮಾಡಿದ ಪಾಪ ಬಿಡದೆ ಕಾಡಿತು ಅಳಿಸದ ಶಾಪ. ಏನ್ ಬೇರೆ? ಬದುಕುವ ಬರಗಾಲ, ಬದುಕುವ ಬರದಲ್ಲಿ ದೋಚ್ಕೊಳ್ಳುವಂಥದ್ದು, ಮೋಸ ಮಾಡುವಂಥದ್ದು, ವ್ಯಭಿಚಾರ ಮಾಡುವಂಥದ್ದು, ಆದ್ರ ಮಾಡುವಂಥದ್ದು, ಕಳ್ತನ ಮಾಡುವಂಥದ್ದು, ಕುಡಿಯುವಂಥದ್ದು, ಇದೆಲ್ಲ ಬದುಕುವ ಬರದಲ್ಲಿ. ಅಂದ್ರೆ ಮನುಷ್ಯನಿಗೆ ದಾಹ ತೀರ್ತಾ ಇಲ್ಲ ಪ್ರೇರೆ. ಏನ್ ಮಾಡಿದ್ರು ದಾಹ ತೀರ್ತಾ ಇಲ್ಲ. ಬರ, ಹೊಟ್ಟೆಗೆ ಬರ, ಬಟ್ಟೆಗೆ ಬರ, ಎಲ್ಲದಕ್ಕೂ ಬರ ಬಂದ್ಬಿಟ್ಟಿದೆ ಪ್ರೇರೆ. ಇದ್ರೂ ಇನ್ನೂ ಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಮನುಷ್ಯನಿಗೆ ಆಸೆಯು ಹೆಚ್ಚಾಗಿ ಬಸರಾಗಿ ಪಾಪವನ್ನು ಹೇಳ್ತಾ ಇದ್ದಾರೆ ಪ್ರೇರೆ. ಆಸೆಯು ಬಸರಾಗಿ ಪಾಪವನ್ನು ಹೇರುವುದು, ಪಾಪವು ತುಂಬಾ ಬೆಳೆದು ಮರಣವನ್ನು ಹಡಿತಾ ಇದೆ. ನಮ್ಮ ಧರ್ಮ ಕಾರ್ಯ ಎಲ್ಲ ಹೊಲೆಯ ಬಟ್ಟೆ ಅಂತಿದೆ ಅಂತೆ ಪ್ರೇರೆ. ನಾನೊಂದು ಸೇಟು ಜನಾಂಗದಲ್ಲಿ ಬಂದಂತ ಮನುಷ್ಯನಾಗಿದ್ದೇನೆ ಪ್ರೇರೆ. ಸೇಟು ಜನಾಂಗ. ನಮ್ಮ ಸೇಟು ಜನಾಂಗದಲ್ಲಿ ನಮ್ಮ ಪಾಪ ಪರಿಹಾರಕ್ಕೋಸ್ಕರ ಏನ್ ಮಾಡ್ತಾ ಇದ್ರು ಅಂದ್ರೆ, ನಮ್ಮ ತಂದೆಯವರು ಗಂಗಾ ನದಿ ಅಂತ ಇದೆ ಪ್ರೇರೆ, ಡೆಲ್ಲಿ ಕಡೆ, ಓಕೆನಾ? ಆ ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಿ ಬರ್ತಾ ಇದ್ರು ಪ್ರೇರೆ. ನನ್ನ ಪಾಪ ವರ್ಷ ಹೋಗಿ ಪಾಪ ತೊಳ್ಕೊ ಬರ್ತಾ ಇದ್ರು ಅಂತ ಅವ್ರು ಅನ್ಕೊಂಡಿದ್ರು. ಒಂದು ವರ್ಷ ಹೋಗೋದು, ಪಾಪ ತೊಳ್ಕೊಬರೋದು, ತಿರ್ಗಾ ಅದೇ ಕುಡ್ತನ, ವ್ಯಭಿಚಾರ, ಅದೇ ಮುಂತಾದ ದುಶ್ಚಟಗಳು. ಅಂದ್ರೆ ಪ್ರೇರೆ, ನೀರಿನಲ್ಲಿ ಸ್ನಾನ ಮಾಡಿದ್ರೆ, ಅರ್ಥ ಮಾಡ್ಕೊಳ್ಳಿ, ನೀರಿನಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪ ತೊಳೆಯಲ್ಬಿಡುತ್ತಾ? ಒಂದು ಚೂರು ಜ್ಞಾನ ಓಡಿಸಿ ಪ್ರೇರೆ. ನೀರಲ್ಲಿ ಸ್ನಾನ ಮಾಡಿದ್ರೆ ಅಂದ್ರೆ, ಇಂಥ ಒಂದು ಪವಿತ್ರವಾದ ಸ್ಥಳದಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ನಮ್ಮ ಅಶುದ್ಧತ್ವವು ತೊಳೆಯಲ್ಪಡುತ್ತಾ ಪ್ರೇರೆ? ಅಮಾಯಕರು ಪ್ರೇರೆ ನಾವು. ಒಂದು ಸಾರಿ ಅದೇ ನಿಧಿಯಲ್ಲಿ ನೀರಲ್ಲಿರುವಂಥ ಮೀನನ್ನು ಹೋಗಿ ವಿಚಾರಿಸು. ಮೀನಲ್ಲಿರುವಂಥ ವಾಸನೆ ಅಷ್ಟು ವರ್ಷದಿಂದ ಮುಳುಗಿದ್ರು ಅದರಲ್ಲಿರುವಂಥ ದುರ್ವಾಸನೆ